ವಿಧಾನ ಪರಿಷತ್ನಲ್ಲಿ ಕ್ರಾಸ್ ವೋಟಿಂಗ್. ಎಚ್ಡಿಕೆ ಮೇಲೆ ಗರಂ ಮಾತ್ರ ಅಮಿತ್ ಶಾ. ಅಮಿತ್ ಶಾ ಅದೊಂದು ಕರೆ, ಮೈತ್ರಿಯಲ್ಲಿ ಬಿರುಕಾಯ್ತಾ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವಿಧಾನ ಪರಿಷತ್ ಚುನಾವಣೆ ಇದೆಯಲ್ಲ, ಇದೊಂದು ಚುನಾವಣೆ ಈಗ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಿರುವಂತಹ ಒಂದು ಚುನಾವಣೆ. ಈಗಾಗಲೇ ಚುನಾವಣೆ ನಡೆದಿದ್ದಾಯ್ತು. ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ 5 ಅಭ್ಯರ್ಥಿಗಳು ಗೆಲುವನ್ನ ಸಾಧಿಸಿದ್ದು ಆಯ್ತು. ಬಿಜೆಪಿಯಿಂದ ಇಬ್ಬರು ಗೆಲುವನ್ನು ಕೂಡ ಸಾಧಿಸಿದ್ದಾಯ್ತು. ಆದರೂ ಈ ಚುನಾವಣೆಯ ಎಫೆಕ್ಟ್ ಇದೆಯಲ್ಲ, ಇನ್ನೂ ಕೂಡ ಇದರ ಎಫೆಕ್ಟು ಕಡಿಮೆ ಆಗಿಲ್ಲ. ಇದರ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇದೆ ವಿನಃ ಕಡಿಮೆ ಅಂತೂ ಖಂಡಿತವಾಗಲೂ ಕೂಡ ಆಗಿಲ್ಲ. ಕಾರಣ ಇಷ್ಟೇ, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಮೂರೂ ಪಕ್ಷದಿಂದ ಅಭ್ಯರ್ಥಿಗಳನ್ನ ಗೆಲುವನ್ನ ನಿಲ್ಲಿಸಿದ್ರು. ಕಾಂಗ್ರೆಸ್ ಪಕ್ಷದಿಂದ ಈಗಾಗಲೇ 5 ಗೆಲುವನ್ನ ಸಾಧಿಸಿರುವಂತಹದ್ದು, ಬಿಜೆಪಿಯಲ್ಲಿ 2 ಕೂಡ ಗೆಲುವನ್ನ ಸಾಧಿಸಿರುವಂಥದ್ದು. ಆದರೆ ಜೆಡಿಎಸ್ ಅಲ್ಲಿ ನಿಂತ್ಕೊಂಡಿದ್ದಂತಹ ಒಬ್ಬ ಅಭ್ಯರ್ಥಿ ಈಗ ಸೋಲಾಗಿರುವಂಥದ್ದು. ಈ ಸೋಲಿಗೆ ಈಗಾಗಲೇ ಕುಮಾರಸ್ವಾಮಿ ಅವರು ಯಾವ ರೀತಿಯಾಗಿ ಸೋಲಾಯ್ತು, ಏನಾಯ್ತು ಅದೆಲ್ಲವೂ ಕೂಡ ಆ ಒಂದು ಲೆಕ್ಕಾಚಾರದಲ್ಲೇ ಇದ್ದಾರೆ. ಆದ್ರೆ ಈಗ ಏನಪ್ಪಾ ಅಂತಂತಂದ್ರೆ, ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರ ಮೇಲೆ ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ. ಕುಮಾರಸ್ವಾಮಿ ಅವರ ಮೇಲೆ ಫುಲ್ಲು ಅಂದ್ರೆ ಅವರಿಗೆ ಕ್ಲಾಸ್ ಅನ್ನ ಕೂಡ ತೆಗೆದುಕೊಂಡಿದ್ದಾರಂತೆ. ಆ ರೀತಿಯಾದಂತಹ ಒಂದಷ್ಟು ಸುದ್ದಿಗಳು ಈಗ ರಾಜ್ಯ ರಾಜಕಾರಣದಲ್ಲಿ ಹರಿದಾಡ್ತಿರುವಂಥದ್ದು. ಅಂದ್ರೆ ಅಡ್ಡ ಮತದಾನ ಅಂದ್ರೆ ಕ್ರಾಸ್ ವೋಟಿಂಗ್ ಇದೆಯಲ್ಲ, ಇದು ಮೈತ್ರಿಕೂಟದಲ್ಲಿ ಭಾರಿ ಸಂಚಲನ ಮೂಡಿಸ್ತಾ ಇರುವಂತಹದ್ದು. ಯಾರ್ಯಾರು ದ್ರೋಹ ಮಾಡಿದ್ದಾರಲ್ಲ, ಪಕ್ಷದಲ್ಲಿ ಇದ್ಕೊಂಡು ಯಾರ್ಯಾರು ದ್ರೋಹ ಮಾಡಿದಾರಲ್ಲ, ಅಂತಹ ಶಾಸಕರ ಮೇಲೆ ನೀವು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತಂತೇಳಿ ಈಗಾಗಲೇ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ತೀವ್ರ ಆಕ್ರೋಶವನ್ನ ಈಗ ಹೊರಹಾಕಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಕರೆ ಮಾಡಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರೆ ಮಾಡಿ ಗಂಭೀರವಾಗಿ ಚರ್ಚೆಯನ್ನ ಕೂಡ ಮಾಡಿರುವಂತಹದ್ದು. ಈಗ ಈ ವಿಚಾರ ಈಗ ಬೆಳಕಿಗೆ ಬಂದಿರುವಂತಹದ್ದು. ಎಸ್, ಜೆಡಿಎಸ್ ಶಾಸಕರ ನಡೆಗೆ ಅಮಿತ್ ಶಾ ಅವರು ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ. ಅದರಲ್ಲೂ ಕೂಡ ಮೈತ್ರಿ ಮಾಡಿಕೊಂಡ ಮೇಲೆ ನೀವು ಸರಿಯಾಗಿರಬೇಕಾಗಿತ್ತು, ಇದು ನಿಮಗೆ ಮೊದಲೇ ಅರಿವಿರಬೇಕಾಗಿತ್ತು. ನೀವು ಮೈತ್ರಿ ಮಾಡಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ನಿಮ್ಮ ಶಾಸಕರನ್ನ ನೀವು ಹದ್ದು ಬಸ್ತಲ್ಲಿ ಇಟ್ಕೊಳ್ಬೇಕಾಯಿತು. ಈಗ ಎಲ್ಲವೂ ಆದ ಮೇಲೆ ನೀವು ಅಧಿಕಾರವನ್ನ ವಹಿಸಿಕೊಂಡು ಅಧಿಕಾರವನ್ನ ಅನುಭವಿಸಿದ ನಂತರವೂ ಕೂಡ ಇದೇ ರೀತಿಯಾಗಿ ನಿಮ್ಮ ಶಾಸಕರು ಪಕ್ಷಕ್ಕೆ ದ್ರೋಹ ಮಾಡಿದ್ರೆ ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಈಗ ಅಮಿತ್ ಶಾ ಅವರ ಪ್ರಶ್ನೆ ಆಗಿರುವಂಥದ್ದು. ಜೆಡಿಎಸ್ ಅಭ್ಯರ್ಥಿಗೆ ಮತ ಹಾಕದೆ ದ್ರೋಹ ಬಗೆದಿರುವುದನ್ನ ಯಾವುದೇ ಕಾರಣಕ್ಕೂ ಕೂಡ ನಾನು ಸಹಿಸಲ್ಲ ಅಂತಂತೇಳಿ ಈಗ ಶಾ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಪಕ್ಷದ ಕ್ರಾಸ್ ವೋಟರ್ಸ್ ಪತ್ತೆಗೆ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರಿಗೆ ನಾನು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾನೆ. ಆದರೆ ನಿಮ್ಮದೇ ಪಕ್ಷದ ಶಾಸಕರ ಮೇಲೆ ನೀವು ಯಾಕೆ ನಿಗಾ ಇಟ್ಟಿರಲಿಲ್ಲ, ಇಂತಹ ಪರಿಸ್ಥಿತಿ ಬರುವವರೆಗೂ ಯಾಕೆ ಸುಮ್ಮನಿದ್ರಿ ಅಂತೇಳಿ ಕುಮಾರಸ್ವಾಮಿ ಅವರಿಗೆ ಫೋನ್ ಮಾಡಿ ನೇರವಾಗಿ ಅಮಿತ್ ಶಾ ಪ್ರಶ್ನೆ ಮಾಡಿದ್ದಾರೆ. ನಿಜಕ್ಕೂ ಅಮಿತ್ ಶಾ ಎಷ್ಟರ ಮಟ್ಟಿಗೆ ಗರಂ ಆಗಿದ್ದಾರೆ ಅಂತಂದ್ರೆ ಕುಮಾರಸ್ವಾಮಿ ಅವರ ಮೇಲೆ ಅಂತಂದ್ರೆ, ನಿಮ್ಮ ಶಾಸಕರನ್ನ ನೀವು ಹಿಡಿದಿಟ್ಟುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ, ನಿಮ್ಮ ಹತೋಟಿಯಲ್ಲಿ ಹಿಡಿದಿಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ, ನೀವು ಯಾವ ಸೀಮೆ ರಾಜ್ಯಾಧ್ಯಕ್ಷರು ನೀವು ಅನ್ನೋ ಒಂದು ಅರ್ಥದಲ್ಲಿ ಅವ್ರನ್ನ ಪ್ರಶ್ನೆ ಮಾಡಿರುವಂತಹದ್ದು. ಅಂದ್ರೆ ಕುಮಾರಸ್ವಾಮಿ, ದೇವೇಗೌಡರು ಮತ್ತೆ ಮೋದಿ, ಅಮಿತ್ ಶಾ ಎಷ್ಟೇ ವಿಶ್ವಾಸದಲ್ಲಿ ಇರ್ಬೋದು, ಆದರೆ ಕೆಲವೊಂದು ವಿಚಾರಗಳಲ್ಲಿ ರಾಜಕಾರಣ ಅನ್ನೋ ಒಂದು ವಿಚಾರಕ್ಕೆ ಬಂದಾಗ ಅವರು ನಿಜವಾಗ್ಲೂ ಅವರದೇ ಆದಂತಹ ಒಂದು ಪಕ್ಷದ ಏನು ಒಂದು ಸ್ಟ್ಯಾಂಡ್ ಇರುತ್ತಲ್ಲ, ಆ ಸ್ಟ್ಯಾಂಡ್ಗೆ ಪ್ರತಿಯೊಬ್ಬರು ಕೂಡ ಭದ್ರಾಗಿರ್ಬೇಕು. ಇಲ್ಲಿ ಅಮಿತ್ ಶಾ ಕೂಡ ಕುಮಾರಸ್ವಾಮಿ ಅವ್ರನ್ನ ಪ್ರಶ್ನೆ ಮಾಡ್ತಿರೋದು ಇದೇ ಒಂದು ಕಾರಣಕ್ಕೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಿಮ್ಮ ಪಕ್ಷದ ಶಾಸಕರು ಬೇರೆ ಪಕ್ಷದ ಅಭ್ಯರ್ಥಿಗೆ ಅಡ್ಡ ಮತದಾನ ಮಾಡ್ತಾರೆ ಅಂತಂದ್ರೆ, ನೀವು ನಿಮ್ಗೆ ಕಂಟ್ರೋಲ್ ಇಲ್ಲ, ಶಾಸಕರ ಮೇಲೆ ಹಿಡಿತ ಇಲ್ಲ ಅನ್ನೋದು ಇಲ್ಲಿ ಸಾಬೀತಾಗ್ತಾ ಇದೆ. ಸೊ ಅಂತವರ ಮೇಲೆ ನೀವು ಈಗ ಇಮ್ಮಿಡಿಯೇಟ್ಲಿ ಆಕ್ಷನ್ ತೆಗೆದುಕೊಳ್ಬೇಕು. ಇಲ್ಲ ಅಂತಂತಂದ್ರೆ ಅದು ಮುಂಬರುವಂತಹ ದಿನಗಳಲ್ಲಿ ಮೈತ್ರಿಗೆ ಬಹಳ ಎಫೆಕ್ಟ್ ಆಗುತ್ತೆ ಅಂತಂತ ಹೇಳಿ ಈಗ ಅಮಿತ್ ಶಾ ಅವರು ಫೋನ್ ಮಾಡಿ ಕುಮಾರಸ್ವಾಮಿ ಅವರಿಗೆ ಫೋನ್ ಮಾಡಿ ಪ್ರಶ್ನೆಯನ್ನ ಮಾಡಿರುವಂತಹದ್ದು. ಜೊತೆಗೆ ಯಾರ್ಯಾರು ಅಡ್ಡ ಮತದಾನ ಮಾಡಿದಾರಲ್ಲ, ಅದನ್ನ ಪತ್ತೆ ಮಾಡಲಿಕ್ಕೆ ಒಂದು ವಿಶೇಷವಾದಂತಹ ಒಂದು ತಂತ್ರವನ್ನು ಕೂಡ ಅಮಿತ್ ಶಾ ಈಗ ರೂಢಿಸಿರುವಂಥದ್ದು. ಅಂದ್ರೆ ತಂತ್ರವನ್ನ
ಯಾವ ರೀತಿಯಾಗಿ ಈ ಅಡ್ಡ ಮತದಾನ ಮಾಡಿರುವಂತಹ ಶಾಸಕರ ಪತ್ತೆಗೆ ಯಾವ ರೀತಿಯಾಗಿ ಅವರನ್ನು ಪತ್ತೆ ಮಾಡಬೇಕು ಅಂತೇಳಿ ಅದನ್ನು ಕೂಡ ಈಗ ಪತ್ತೆ ಮಾಡಲಿಕ್ಕೆ ಒಂದು ಟೀಮ್ ಅನ್ನು ಕೂಡ ಈಗ ರೆಡಿ ಮಾಡಿರುವಂಥದ್ದು. ಬಿಜೆಪಿಯಿಂದ ಅಡ್ಡ ಮತದಾನ ಮಾಡಿದವರನ್ನು ಪತ್ತೆ ಹಚ್ಚಲು ಹಲವು ಪ್ರತ್ಯೇಕ ದಾರಿಗಳಿವೆ. ಶೀಘ್ರದಲ್ಲೇ ಅವರ ವಿರುದ್ಧ ನಾನು ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತೇಳಿ ಅಮಿತ್ ಶಾ ಈಗ ಭರವಸೆಯನ್ನು ಕೊಟ್ಟಿದ್ದಾರೆ. ಇದೇ ವೇಳೆ ಜೆಡಿಎಸ್ನಲ್ಲೂ ಇರುವ ಅಸಮಾಧಾನಿತ ಹಾಗೂ ದ್ರೋಹ ಬಗೆದ ಶಾಸಕರನ್ನ ಆದಷ್ಟು ಬೇಗ ಪತ್ತೆ ಹಚ್ಚುವಂತೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದು ಕೂಡ ಫೋನ್ ಕರೆ ಮೈತ್ರಿ ನಾಯಕರಲ್ಲಿ ಮತ್ತಷ್ಟು ನಡುಕ ಹುಟ್ಟಿಸಿದೆ. ಅಂದ್ರೆ ಅಮಿತ್ ಶಾ ಅವರ ಒಂದೇ ಒಂದು ಫೋನ್ ಕರೆ ಈಗ ಮೈತ್ರಿ ನಾಯಕರಲ್ಲಿ ಸಾಕಷ್ಟು ನಡುಕವನ್ನ ಹುಟ್ಟಿಸಿರುವಂಥದ್ದು. ಅಂದ್ರೆ ಇಲ್ಲಿ ಯಾರು ಏನೇ ಮಾಡಿದ್ರು ಕೂಡ ಕುಮಾರಸ್ವಾಮಿ ಅವರಂತೂ ಈಗ ಸೋಲನ್ನ ಅನುಭವಿಸಿದರೆ, ಅಂದ್ರೆ ಕುಮಾರಸ್ವಾಮಿ ಅವರೇ ಸೋಲನ್ನ ಅನುಭವಿಸಿದಂತೆ. ಯಾಕೆಂತಂದ್ರೆ ಅವರ ಅಭ್ಯರ್ಥಿ ಸೋತಿರೋದು ಒಂದೇ, ಕುಮಾರಸ್ವಾಮಿ ಸೋಲನ್ನ ಅನುಭವಿಸುವುದು ಒಂದೇ. ಯಾಕೆಂತಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಮೈತ್ರಿ ಮಾಡಿಕೊಂಡ ಮೇಲೆ ಆ ಮೈತ್ರಿಗೆ ಪ್ರತಿಯೊಬ್ಬರು ಕೂಡ ಅಂದ್ರೆ ಎರಡೂ ಪಕ್ಷದವರು ಕೂಡ ಬದ್ಧರಾಗಿರ್ಬೇಕು. ಆದ್ರೆ ಅದ್ಯಾವುದು ಕೂಡ ಇಲ್ಲಿ ಆಗಿಲ್ಲ ಅನ್ನೋದು ಕೂಡ ಅಮಿತ್ ಶಾ ಅವರ ಒಂದು ವಾದ ಆಗಿರುವಂಥದ್ದು. ಸೊ ಹಾಗಾಗಿ ಈ ಒಂದು ವಿಚಾರ ಮುಂಬರುವಂತಹ ಒಂದು GBA ಚುನಾವಣೆ ಆಗಿರ್ಬೋದು, ಅಥವಾ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಆಗಿರ್ಬೋದು, ಅಥವಾ 2028ರ ಚುನಾವಣೆ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಯಾವ ರೀತಿಯಾಗಿ ಪರಿಣಾಮವನ್ನ ಬೀರುತ್ತೆ ಅನ್ನೋದು ಕೂಡ ಕಾದೊಡಬೇಕಾಗಿದೆ. ಸದ್ಯಕ್ಕಂತೂ ಅಮಿತ್ ಶಾ ಅವರ ಆ ಒಂದು ಕರೆ ಈಗ JDS ಪಾಳ್ಯದಲ್ಲಿ, ಅದರಲ್ಲೂ ಕೂಡ ಕುಮಾರಸ್ವಾಮಿ ಅವರಿಗೆ ಬಹಳ ಬೇಸರ ಹಾಗೂ ಒಂದಷ್ಟು ಭಯದ ವಾತಾವರಣ ಸೃಷ್ಟಿಯಾಗಿರುವುದಂತೂ ಕೂಡ ಸುಳ್ಳಲ್ಲ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.